ಈ ಬೆಂಗಳೂರು ಹೊರಟ್ಟಿ ಸಾಹೇಬ್ರೆ, ನಾರಾಯಣ ಸ್ವಾಮಿ ಅವರೇ, ಈ ಬೆಂಗಳೂರು ಅಸ್ಸಾಂ ಅವರು, ಒರಿಸ್ಸಾರವರು, ಎಲ್ಲ ಕಡೆ ಜನ, ವಿಶ್ವದ ಹೊರಗಡೆಯವರು ಬರೋರೆಲ್ಲ ಟ್ಯಾಲೆಂಟ್ ಪೂಲ್, ಅದು ಬೇರೆ, ಫಾರಿನರ್ಸ್ ಬಿಡಿ, ಎಲ್ಲ ಎಂಪ್ಲಾಯ್ಮೆಂಟ್ಗೆ ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ. ನೀವು ನಾರ್ತ್ ಈಸ್ಟ್ ಅವರೆಲ್ಲ ಬೆಂಗಳೂರು, ಯಾವ ಹೋಟ್ಲಲ್ಲಿ ನೋಡೋರು ನಾರ್ತ್ ಈಸ್ಟ್ ಅವರು, ಯಾವ ಕಟಿಂಗ್ ಶಾಪ್ ಅಲ್ಲಿ ನೋಡೋರು ನಾರ್ತ್ ಈಸ್ಟ್ ಅವರು, ಎಲ್ಲ ಇದು ಕಂಬಿ ಕಟ್ಟೋರು, ಇದನ್ ಮಾಡೋರು, ಕಾರ್ಪೆಂಟರ್ಸ್ ಗಿರ್ಬಿಟ್ಟು ಎಲ್ಲ ನಾರ್ತ್ ಈಸ್ಟ್. ಬೆಂಗಳೂರು ಇಸ್ ಬಿನ್ ಅಬ್ಸರ್ವಿಂಗ್ ಎವ್ರಿ ಒನ್. ದಿ ಪಾಪ್ಯುಲೇಷನ್ ಇಸ್ ಬಿಕಮ್ 1.5 crores. ಇವತ್ತು ಎಷ್ಟು ಬೆಲೆ ಇದ್ದಿದ್ದು, ಯಾವ ರೀತಿ, ಯಾರು ನಮ್ಮ ಲೋಕಲ್ ಅವರು ಒಂದು ಮನೆ, ಒಂದು ಸೈಟ್ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಅದನ್ನೇ ಅವರು ದಾವಸ್ ಅಲ್ಲಿ ಹೇಳಿದ್ದು. ನೀವು ಏನಾದ್ರು ಬೆಂಗಳೂರಲ್ಲಿ ಇವತ್ತು ಕೂಡ 90 ರೂಪಾಯಿ 80 ರೂಪಾಯಿ ಬಾಡಿಗೆಗೆ IT ಸ್ಪೇಸ್ ಸಿಗ್ತದೆ. ಅದೇ ಬಾಂಬೆಲಿ 350 ರೂಪಾಯಿ ಕೊಡಬೇಕು. ದಟ್ ಈಸ್ ವೈ ಫಡ್ನವೀಸ್ ಆ ಚೀಫ್ ಮಿನಿಸ್ಟರ್ ಏರ್ಪೋರ್ಟ್ ಪಕ್ಕದಲ್ಲಿ 80,000 ಎಕರೆನ ಅಕ್ವೈರ್ ಮಾಡಿ ಬರೀ ಅಲ್ಲಿ ಕೊಡೋದು 12-20% ಅಷ್ಟೇ. ಇದು ನಾವಿವತ್ತು 50% ಆಫರ್ ಮಾಡಿದೀವಿ ಬೇರೆ ರೈತರಿಗೆ. ನಮ್ಮ ಇವರು MB ಪಾಟೀಲ್ 50% ಆಫರ್ ಮಾಡಿದ್ದಾರೆ. ನಾನು ಅಲ್ಲಿ ಬಿಡದಿಲ್ಲ 50% ಆಫರ್ ಮಾಡಿದೀವಿ. ನಾವೇನು 50% ಕೊಡ್ತೀವಲ್ಲ, ನಮ್ಮ ರೈತರು ಬುದ್ಧಿವಂತರಾಯ್ತು, ಆ 50% ಜಮೀನು ಉಳಿಸ್ಕೊಬಿಟ್ರೆ ಸಾಕು. ಇವತ್ತು ನಾವು ಶಿವರಾಮ್ ಕಾರಂತಲ್ಲಿ 50% ಕೊಡ್ತಾ ಇದೀವಲ್ಲ, 6,000 ರೂಪಾಯಿ ಡಿಕ್ಲೇರ್ ಮಾಡಿದೀನಿ. ಇನ್ನೊಂದು ವರ್ಷದಲ್ಲಿ 10,000 ರೂಪಾಯಿ ಆಗೋಗ್ತದೆ.